ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಏನ್ ನಿರೀಕ್ಷೆ ಮಾಡಬಹುದು? ಕಾರಣ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಸರ್ಜರಿ ಅಂತ ಹೇಳ್ತಿದ್ವಿ, ಅವ್ರನ್ನ ಭೇಟಿ ಆದ್ರೂ ರಹಸ್ಯ ಮೀಟಿಂಗ್ ಗಳನ್ನ ಮಾಡಿದ್ರು ಅಂತ. ಮೋಸ್ಟ್ಲಿ ಇದಕ್ಕೆಲ್ಲ ಇವತ್ತು ಅಂತಿಮ ತೆರೆ ಬೀಳಬಹುದಾ? ಹೈಕಮಾಂಡ್ ಮಟ್ಟದಿಂದಲೇ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡ್ತಿದ್ದೀರಿ? ಎಸ್ ಶ್ರುತಿ, ಏನು ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕೂಡ ಕಣ್ಣಿಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೀತಿರುವಂತಹ ಕುರ್ಚಿ ಫೈಟ್ಗೆ ಇವತ್ತು ತಾರ್ಕಿಕ ಅಂತ್ಯ, ಕ್ಲೈಮ್ಯಾಕ್ಸ್ ಡೇ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಹಠ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ಗೆ ಒದಗಿ ಬಂದಿರುವಂತದ್ದು. ಯಾಕಂದ್ರೆ 2023ರಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಪವರ್ ಶೇರಿಂಗ್ ಆಗಿದೆ ಅನ್ನುವಂತ ವಿಚಾರ ಒಂದ್ ಕಡೆ ಆದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಆ ರೀತಿ ಒಪ್ಪಂದ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಹತ್ವವಾದ ಮೀಟಿಂಗ್ ಅನ್ನು ನಡೆಸುವಂತ ಸಾಧ್ಯತೆ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಎಐಸಿಸಿಯ ಉಸ್ತುವಾರಿಗಳಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಆಗಿರಬಹುದು, ಸುರ್ಜೇವಾಲಾ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಮಾತನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ಚರ್ಚೆ ಆದರೆ, ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದರೆ ರಾಜ್ಯದಲ್ಲಿ ಆಗುವಂತಹ ಪರಿಣಾಮಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ನವೆಂಬರ್ 29ಕ್ಕೆ ಇಬ್ಬರಿಗೂ ಕೂಡ ಅಂದ್ರೆ ರಾಜ್ಯದಲ್ಲಿರುವಂತಹ ಸಿಎಂ ಮತ್ತು ಡಿಸಿಎಂಗೆ ದೆಹಲಿಗೆ ಬುಲಾವು ನೀಡಿ ಒಂದು ಸಂಧಾನ ಮಾಡುವಂತಹ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು. ಇವತ್ತು ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಶಾಸಕರು ಧ್ವನಿ ಎತ್ತಿದ್ದಾರೆ, ಸಿಎಂ ಅವರ ಪರ ಸಚಿವರು ಧ್ವನಿ ಎತ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಬದಲಾವಣೆಗಳನ್ನು ಮಾಡಿದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಏನೋ ಪವರ್ ಶೇರಿಂಗ್ ಮಾತನ್ನ ಪದೇ ಪದೇ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೇಳ್ತಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು ಕೂಡ ಸಾಕಷ್ಟು ಕುತೂಹಲಗಳನ್ನ ಮೂಡಿಸಿದ್ದಾವೆ. ಸಚಿವರನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಿದ್ದಾರೆ, ಬೆಂಬಲವನ್ನ ಕೇಳ್ತಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಒಂದು ಏನಾದರೂ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮುನ್ಸೂಚನೆ ನೀಡ್ತಾ ಇದೆ. ಹೀಗಾಗಿ ಇವತ್ತು ನಡೆಯುವಂತಹ ಸಭೆ ಒಂದು ಕ್ಲೈಮ್ಯಾಕ್ಸ್ ಡೇ ಆಗತ್ತಾ, ನವೆಂಬರ್ 21ಕ್ಕೆ ಒಂದು ಸಂಧಾನ ಆಗತ್ತಾ ಅನ್ನೋದನ್ನ ಕುತೂಹಲದಿಂದ ಕಾಡಬೇಕಾಗತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಆಗುವಂತಹ ಸಭೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಅಷ್ಟು ಬೆಳವಣಿಗೆಗಳಿಗೆ ತೆರೆ ಬೀಳಬಹುದು ಅನ್ನುವಂಥ ನಿರೀಕ್ಷೆ.